ನಮಸ್ಕಾರ ವೀಕ್ಷಕರೇ, ಹಿಂದೂಸ್ತಾನ್ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಒಂದು ಬಡ ಕುಟುಂಬದ ಮುಖ್ಯಸ್ಥರಾದ ಪಾಂಡುರಂಗ್ ಕಾಡಾಪುರೆ ಎಂಬ ವ್ಯಕ್ತಿ ಅನಾರೋಗ್ಯದಿಂದ ನರಳುತ್ತಿರುವ ಮಾಹಿತಿ ನಮ್ಮ ಹಿಂದೂಸ್ತಾನ್ ನ್ಯೂಸ್ ತಂಡದ ಗಮನಕ್ಕೆ ಬಂದಾಗ ನಾವು ಕುಟುಂಬಸ್ಥರ ಮನೆಗೆ ಭೇಟಿ ನೀಡಿ ವಿಚಾರಣೆ ಮಾಡಿದಾಗ ಹೃದಯ ಕಲಕುವ ವಿಷಯಗಳೂ ಬೆಳಕಿಗೆ ಬಂದವು. 3 ವರ್ಷದಿಂದ ಹಾಸಿಗೆ ಹಿಡಿದಿರುವ ಪಾಂಡುರಂಗ್ ಕಾಡಾಪುರೆ ಅವರ ದಿನನಿತ್ಯದ ಚಿಕಿತ್ಸೆ ಖರ್ಚು ಹಾಗೂ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಅವರ ಹೆಂಡತಿಯೇ ಹೊತ್ತುಕೊಂಡು ಜೀವನ ನಡೆಸುತ್ತಿದ್ದಾರೆ. ಇದೊಂದು ಕಡೆ ಅವರ ವಾಸದ ಮನೆಯೂ ಕೂಡ ಇವತ್ತು ನಾಳೆ ಬೀಳುವ ಪರಿಸ್ಥಿತಿಯಲ್ಲಿ ಇದ್ದು, ಮಳೆಯಾದರೆ ಮನೆಯೊಳಗೆ ನೀರು ಸೋರುವ ಸ್ಥಿತಿ ಇದೆ ಎಂದು ಅವರು ಅಳಲು ತೋಡಿಕೊಂಡಿದ್ದಾರೆ. ಇಂತಹ ಬಡ ಅನಾರೋಗ್ಯ ವ್ಯಕ್ತಿಗಳಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಒದಗಿಸುವ ಸ್ಥಳೀಯ ಗ್ರಾಮ ಪಂಚಾಯಿತಿ ಪಿಡಿಒ ಅವರ ಕರ್ತವ್ಯ. ಆದರೆ 3 ವರ್ಷದಿಂದ ಈ ಕುಟುಂಬಕ್ಕೆ ಯಾವುದೇ ಸೌಲಭ್ಯ ತಲುಪಿಲ್ಲ. ಹೀಗಾಗಿ ಸ್ಥಳೀಯ ಅಧಿಕಾರಿಗಳ ಕಡೆಯಿಂದ ಕರ್ತವ್ಯ ಲೋಪ ಆಗಿದೆಯಾ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಅಷ್ಟೇ ಅಲ್ಲ, ಸ್ಥಳೀಯ ನಾಯಕರುಗಳು ಹಾಗೂ ಸ್ಥಳೀಯ ಸಂಘಟನೆಯ ನಾಯಕರುಗಳು ಯಾರೂ ಕೂಡ ಈ ಕುಟುಂಬಕ್ಕೆ ಸಹಾಯ ಮಾಡಲು ಮುಂದೆ ಬಂದಿಲ್ಲ. ಸರ್ಕಾರದಿಂದ ಅನೇಕ ಸೌಲಭ್ಯಗಳು ಕಾಗದ ಮೇಲೆ ಇದ್ದರೂ ಅವು ಹೆಸರಿಗೆ ಮಾತ್ರ ಸೀಮಿತವಾಗಿವೆ ಮತ್ತು ಇಂತಹ ಬಡ ಕುಟುಂಬಗಳಿಗೆ ತಲುಪುತ್ತಿಲ್ಲ ಎಂಬುದು ಸ್ಪಷ್ಟವಾಗಿ ಕಾಣುತ್ತದೆ. ಹಲವು ವರ್ಷಗಳಿಂದ ನರಳುತ್ತಿರುವ ಒಬ್ಬ ಗ್ರಾಮಸ್ಥನ ಪರಿಸ್ಥಿತಿ ಮತ್ತು ಅವರ ಬೀಳುವ ಮನೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮತ್ತು ನಾಯಕರುಗಳ ಗಮನಕ್ಕೆ ಬಂದಿಲ್ವಾ ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಈ ಕುಟುಂಬದ ಕಡೆಗೆ ತಕ್ಷಣ ಗಮನಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ಮಾನವೀಯತೆಯ ಆಧಾರದ ಮೇಲೆ ಈ ಕುಟುಂಬಕ್ಕೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಮತ್ತು ಮನೆ ದೊರೆಯುವಂತೆ ಮಾಡಬೇಕೆಂದು ಹಿಂದೂಸ್ತಾನ್ ನ್ಯೂಸ್ ಕರ್ನಾಟಕ ಕಡೆಯಿಂದ ಆಗ್ರಹಿಸುತ್ತೇವೆ. ಅಧಿಕಾರಿಗಳಿಗೆ ಇದು ಒಂದು ಎಚ್ಚರಿಕೆ ಆಗಬೇಕು ಮತ್ತು ಕಾನೂನಿನ ಪ್ರಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವೀಕ್ಷಕರೇ. ಅಲ್ಲಿವರೆಗೆ ನೋಡ್ತಾ ಇರಿ ಹಿಂದೂಸ್ತಾನ್ ನ್ಯೂಸ್ ಕರ್ನಾಟಕ. ನಮಸ್ಕಾರ. इंजेक्शन करून जाते. ದಿನ ಡಾಕ್ಟರ್ ಬರ್ತಾರೆ? ಹಾಂ ಬರ್ತಾರೆ, ಒಂದೆರಡಿಗೆ ಬರ್ತಾರೆ ಡ್ರೆಸ್ಸಿಂಗ್ ಮಾಡೋದು. ದಿನ ಡಾಕ್ಟರ್ ಇಲ್ಲ ನಡೆಯಂಗಿಲ್ಲ? ಹಾಂ ಇಲ್ರಿ. ಎಷ್ಟು ಖರ್ಚು ಬರ್ತದೆ ದಿನ ಡಾಕ್ಟರ್ಗಳದ? ಅದು ದಿನ ಡ್ರೆಸ್ಸಿಂಗ್ ಮಾಡಕ್ಕೆ 100 ರೀ, ಮತ್ತು ಇಂಜೆಕ್ಷನ್ಗೆ 200 ರೂಪಾಯಿ ದಿನ. ಒಂದು ಆಡಿಕೆ. ಎಷ್ಟು ಮಕ್ಕಳು ಎಷ್ಟು ಮಂದಿ ನಿಮಗೆ? ಇಲ್ರಿ, ಮಕ್ಕಳು ಇಲ್ಲ, ಒಂದ ಪೋರ್ ಇಲ್ರಿ. ಈಗ ಇವ್ರಿಗೆಲ್ಲ ನೋಡ್ಕೋರಿ ಯಾರು ಖರ್ಚು ಅದ ಈ ಹಾಸ್ಪಿಟಲ್ದಾಗ? ನಾನು ಹಾಂ. ಈ ಸಮಸ್ಯೆ ಏನೇನೈತ್ರಿ ನಿಮ್ಗೆ? ಈಗ ಅನುಕೂಲ ಏನು ರೊಕ್ಕಿಂದ ಏನು ಪ್ರಾಬ್ಲಮ್ ಐತ್ರಿ? ರೊಕ್ಕ ಹೇಳ್ತಿ ಬಿಡ್ರಿ, ಯಾನ ದುಡದ್ ನಾವು ತಿತ್ತಿದ ಒಂದು ಬಳಕ ಯಾನ್ರಿ ಮಾಡೋದ್ರಲ್ಲೇ. ಮನೇದ ಏನು ಸಮಸ್ಯೆ ರೀ? ಮನೇದ ಬರ್ಲಿಲ್ರಿ, ಮನಿನ ಬರ್ಲಿಲ್ಲ. ಇದೆಲ್ಲ ಬೀಳಕ್ಕಾಗೈತ್ರಿ ಈ ಕಡೆ ಎಲ್ಲ? ನೋಡ್ರಿ, ಇಲ್ಲ ಎಲ್ಲ ಬೆಳಕಾಗೈತಿ, ಮನಿನ ಆಗಲಿಲ್ರಿ. ಸರ್ಕಾರದಿಂದ ಏನು ಸೌಲಭ್ಯ ಸಿಕ್ಕವ್ರಿ ನಿಮಗೆ? ಯಾನ 5 ಪೈಸೆದ್ ಬಿ ಇಲ್ರಿ, ಏನಿಲ್ಲ. ಏನಿಲ್ಲ. ಪಂಚಾಯತ್ ಅವ್ರು ಏನು ಮಾಡಿಲ್ಲ? ಯಾನ್ ಮಾಡಿಲ್ಲ ನೋಡ್ರಿ. ಎಂತ ಯಾವ 5 ಪೈಸೆ ಬರ್ಲಿಲ್ರಿ ನಮಗೆ. ಔಷಧಿಗಳಿಗೆ ನಡೆದ್ರಿ? ಹಾಂ ನಡೆದಿತ್ರಿ. ಮನೆ ಸಂತಿ ಅದೆಲ್ಲ ಪ್ರಾಬ್ಲಮ್ ಐತ್ರಿ? ಹಾಂ ಹಾಂ. ಮತ್ತೆ ಏನು ಮಾಡ್ಬೇಕಂತೀರಿ ನೀವು? ಏನು ಮಾಡಿ ಕೊಡ್ಬೇಕು ಅನ್ಕೂಲ ನಿಮ್ಗೆ? ಯಾನ್ ಮಾಡ್ತೀರಿ ನೀವು ನೋಡ್ರಿ. ಯಾನ್ ಮನಿ ಅಟ್ಟ ಯಾವಾಗಲೇ ಮನಿ ಅಟ್ಟು ಒಂದ್ ಜರ ಹಾಕ್ರಿ. 4 ವರ್ಷದ ಆಗೋದು ಮನಿ ಅಟ್ಟು ಹಾಕ್ರಿ. ಒಂದ್ ಜರ ಮನಿ ಕಟ್ಕೊಂಡ ಒಂದ್ ಜರ ಸಂಡಾಸ್ ಪತ್ರ ಮಾಡಿ ನಿಲ್ಬೇಕು ಅನ್ನಕದೇನ್ರಿ. ಒಬ್ಬಕ್ಕೆ ಇದ್ದಾನೆ, ಈಗ ಒಬ್ಬಕ್ಕೆ ಇರ್ಲಿ, ಇವ್ರದ್ಯಾನ ಈಗ ಶಾಶ್ವತ ಇಲ್ರಿ, ಒಬ್ಬಕ್ಕೆ ನಿಲ್ಬೇಕು ನೋಡ್ರಿ. ಇವ್ರಿಗೆ ವೀಲ್ ಚೇರ್ ಅದ ಏನು ಕೊಟ್ಟಿಲ್ರಿ? ಯಾನು ಕೊಡ್ಲಿಲ್ರಿ. ಈ ಕಡೆ ಯಾರು ಅದೇ ಇಲ್ಲ ನಿಮ್ಮ ಕಡೆ? ಇಲ್ರಿ ಇಲ್ರಿ, ಯಾರು ಹಾದಿಲ್ರಿ, ಯಾರು ಬರಂಗಿಲ್ರಿ ನೋಡ್ರಿ. ಮತ್ತು ಬರೋದಂತಾರು ಎಲ್ಲಿ ಹೋಗೋದ್ರಿ ಹೆಂಗಸಾಗಿ ಯಾನೆ. ಮತ್ತು ಅವಾಗ ಇತರ ಸಲುವಾಗಿ ಮನೆ ಸಲುವಾಗಿ ಎಲ್ಲರೂ ಕಾಲ್ಬಿಡ್ರಿ. ಈಗ ಯಾರು ನಾವು ಹೋಗ್ಲಿಲ್ರಿ, ಎಲ್ಲಿ ಹೋಗ್ಲಿ. ನಿಮ್ಗೆ ಯಾರು ಬಂದು ಕೇಳಿಲ್ರಿ? ಯಾರು ಕೇಳಿಲ್ರಿ, ಮತ್ತು ಮನೆಗೆ ಭೀ ಯಾರು ಬಂದಿಲ್ಲ.